ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಗಾದ್ರೆ ಹೇಳಿ ಸರ್, ಒಬ್ಬ ಭಾರತೀಯ ಪ್ರಜೆಯಾಗಿ, ಕಾನೂನನ್ನ ಕಲಿತವರಾಗಿ, ಸಂವಿಧಾನವನ್ನ ಬಲ್ಲವರಾಗಿ, ಬಿಜೆಪಿ ಅಂದ್ರೆ ಏನ್ ಮಾಡುತ್ತೆ ಅನ್ನೋ ಆತಂಕ ನಿಮಗೆ? ಹೇಳ್ಬಿಡ್ತೇನೆ ನಿಮಗೆ. ನಾನು ಯಾತಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಮಾತ್ರ ಅಲ್ಲ, ನಾನು ನೇಮಕ ಯಾಕೆ ಮಾಡಲಿಲ್ಲ ಅಂತಲ್ಲ, ಇವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರೇ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ, ಪ್ರಜಾತಂತ್ರದಲ್ಲಿ ಯಾವತ್ತೂ ಕೂಡ ನಂಬಿಕೆ ಇರೋರಲ್ಲ. ಆ ಪ್ರಜಾಪ್ರಭುತ್ವ ಮತ್ತು ಪ್ರಜಾತಂತ್ರ ನಂಬಿಕೆ ಅಂತಕ್ಕಂಥದ್ದು ಒಂದು ರೀತಿಯ ಸುಮ್ಮನೆ ನಮಗೆ ಹೇಳ್ತಕ್ಕಂಥ, ಸಮಾಜಕ್ಕೆ, ಈ ದೇಶದ ಜನರಿಗೆ ಹೇಳ್ತಕ್ಕಂಥ ಸುಳ್ಳು ಅಷ್ಟೇ. ಅದಕ್ಕೆ ಒಂದು ಕಾರಣ ಏನಂದರೆ, ನಾನು ಇದೇ ಉದಾಹರಣೆಯನ್ನು ಕೊಡ್ತೇನೆ. ಈ 100 ವರ್ಷದಲ್ಲಿ ಆ ಪ್ರೈಮರಿ ಯೂನಿಟ್ಟಿಂದ ಸರಸಂಘ ಚಾಲಕವರೆಗೆ ಯಾವ್ದಾದ್ರು ಚುನಾವಣೆ ನಡೆದಿದೆಯಾ ಅಂತ ಒಂದು ದಾಖಲೆ ಹೇಳಿ. ಎಲ್ಲವೂ ನೇಮಕಾತಿನೇ ನಡೆದಿರೋದು. ಇದು ಪ್ರಜಾಪ್ರಭುತ್ವ ಅಲ್ಲ. ಅವರು ದೇಶಕ್ಕಾಗಿ ಹೋರಾಟ ಮಾಡಿದವರು, ನಮ್ಮ ಜೊತೆಗೆ ಹೋರಾಟ ಮಾಡಿದವರು. 77ನಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೋರಾಟ ಮಾಡಿದವರು, ಸಂಪೂರ್ಣ ಕ್ರಾಂತಿಗೆ ಸಪೋರ್ಟ್ ಮಾಡಿದವರು, ಜನಸಂಘದವರು ಎಲ್ಲ ಒಟ್ಟಾಗಿ ಹೋರಾಟ ಮಾಡಿದ್ವಲ್ಲ. ಪ್ರಜಾಪ್ರಭುತ್ವವಾಗಿ ಹೋರಾಟ ಮಾಡಿದ್ದಲ್ವ. ಅವರು ಮಾರ್ಷೆಲ್ಲ, ಅವರು ಹಿಟ್ಲರು ಅಂತ ಹೇಳಿ ಇವರು ಪ್ರಜಾಪ್ರಭುತ್ವ ಹೋರಾಟದ. ಇವರು ಪ್ರಜಾಪ್ರಭುತ್ವದ, ಪ್ರಜಾತಂತ್ರದ ಮೂಲದೇನು? ತಲೆ ಎಣಿಸಿ ಬರುವಂಥದ್ದು, ತಲೆ ಎಣಿಸಿ ಓಟ್ ಹಾಕುವಂಥ, ತಲೆ ಎಣಿಸೋದು. ತಲೆ ಒಳಗೆ ಏನಿದೆ ಅನ್ನೋದಲ್ಲ, ತಲೆ ಎಣಿಸಿ. ಅದು ಒಂದು ಘಟನೆ ನನಗೆ ಉದಾಹರಣೆ ಒಂದು ಈ ಪೂರ್ಣ ಇತಿಹಾಸದಲ್ಲಿ. ಇದನ್ನು ಅವ್ರು ಹೇಗೆ ಸಮರ್ಥನೆ ಮಾಡಿದೆ? ಪ್ರಜಾತಂತ್ರದ ಬಗ್ಗೆ ನಂಬಿಕೆ ಇದೆ ಅಂತ ಅನಿಸುತ್ತಾ ನಿಮಗೀಗ? ನಿಮಗೆ ನೀವು ಮೀಡಿಯಾದಲ್ಲಿ ಇಡೀ ದಿನ ನೀವು ಚರ್ಚೆ ಮಾಡ್ತಕ್ಕಂಥವ್ರು ಎಲ್ಲರೂ ಒಬ್ಬರು ಲೇಡಿ ಈ ಪ್ರೈಮರಿ ಯೂನಿಟ್ಟಿಂದ, ಮೈಕ್ರೋ ಯೂನಿಟ್ಟಿಂದ ಅವ್ರ ಮೇಲ್ಗಡೆವರೆಗೆ, ಮೋಹನ್ ಭಾಗವತ್ವರೆಗೆ ಒಂದು ಲೇಡಿನ ಯಾವ್ದಾರೋ ಒಂದು ಯೂನಿಟ್ಟಿಗೆ ನೇಮಕ ಮಾಡಿದಾರ ಅಂತ ಹೇಳಿ, ಅವ್ರ ಹೆಸರು ಹೇಳಿ. ಹಾಗೆ ಯಾಕೆ ಅದು? ಮಹಿಳೆಯರ ಪರ ಅಲ್ಲ ಇವರು. ದಿನ ಎದ್ದು ಸರಸ್ವತಿ ಪೂಜೆ ಮಾಡ್ತಾರೆ, ದಿನ ಎದ್ದು ಲಕ್ಷ್ಮೀ ಪೂಜೆ ಮಾಡ್ತೀವಿ, ಭಾರತಾಂಬೆ ಪೂಜೆ ಮಾಡ್ತೀವಿ, ನಾನು ಮಾಡ್ತೇನೆ, ನಮ್ಮ ಕುಟುಂಬದವರು ಮಾಡ್ತಾರೆ. ಇದು ಯಾಕೆ ಅವಕಾಶ ಕೊಡಲ್ಲ? ಹೇಳಬೇಕಲ್ಲ ಅವರು. ಹಾಗಾದರೆ ರಾಜಪ್ರಭುತ್ವ ತರೋದಕ್ಕೇನಾದರೂ ಹೊರಟಿದ್ದಾರೆ? 100%. ಇವನು ಈಗ ನೋಡಿ, ಪಾರ್ಲಿಮೆಂಟ್ ಮಾಡಿರೋದು 850 ಸೀಟಿಗೆ. ಪಾರ್ಲಿಮೆಂಟ್ ಮಾಡಿರೋದೇ ಈ ದೇಶದ ರಾಜ್ಯ ಸರ್ಕಾರಗಳೆಲ್ಲವನ್ನೂ ಕೂಡ ರದ್ದು ಮಾಡಬೇಕು, ಪಾರ್ಲಿಮೆಂಟ್ ಮಾತ್ರ ಇರಬೇಕು. ಅವರ ಮೂಲ ಉದ್ದೇಶ ಏನು? ಒನ್ ಎಕ್ಸಿಕ್ಯೂಟಿವ್, ಒಂದೇ ಆಡಳಿತ, ಒಂದು ಓಟು, ಒಂದು ಆಡಳಿತ, ಒಂದು ಭಾಷೆ. ಅದು ನಾನು ಹೇಳಿದ್ದಲ್ಲ, ಅವ್ರ ಪುಸ್ತಕದಲ್ಲೇ ಹೇಳಿರ್ತಕ್ಕಂಥದ್ದು. ಈಗ ನಾನು ಅವರ ಬಂಚ್ ಆಫ್ ಥಾಟ್ಸ್ ನನ್ನ ಹತ್ರ ಇದೆ, ಅದರ ನಂಬರ್ನ ನನ್ನ ಹತ್ರ ಇಲ್ಲಿ ನಿಮಗೆ ಹೇಳಿಬಿಡಿದ್ದಾನೆ. ಈಗ ಇಂಗ್ಲೀಷ್ 1966ನೇ ಇಸ್ವಿನಲ್ಲಿ ಪ್ರಕಟ ಮಾಡಿರ್ತಕ್ಕಂಥ ಬಂಚ್ ಆಫ್ ಥಾಟ್ಸ್, ಅಲ್ಲಿಂದನೇ ಪುಸ್ತಕ ಕೊಂಡ್ಕೊಂಡಿರೋದು. ಜಾತಿ ವ್ಯವಸ್ಥೆನ ಸಮರ್ಥನೆ ಮಾಡ್ತಾರೆ ಪುಟ 36-37ರಲ್ಲಿ ಸಮರ್ಸ್ಕೋತಾರೆ. ನಾನು ಮನುಸ್ಮೃತಿ ಬಗ್ಗೆ ಮಾತಾಡಲ್ಲ, ವೇದ ಉಪನಿಷತ್ತಿನ ಬಗ್ಗೆ ಮಾತಾಡಲ್ಲ. ನನಗೆ ಯಾವುದಾದ್ರು ಇವತ್ತಿನ ಸಮಾಜಕ್ಕೆ ಅಗತ್ಯ ಉಂಟು ಅದನ್ನು ನಾನು ಸ್ವೀಕಾರ ಮಾಡೋನು. ದೇವರಲ್ಲಿ ನಂಬಿಕೆ ಇದೆ, ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ, ಇದು ಇರಬೇಕು ಅನ್ನೋದು ನನ್ನ ಅಪೇಕ್ಷೆ ಇದೆ. ಈ ಯಾವ ಸಂಸ್ಥೆಗಳು ಇಲ್ದಿದ್ದಾಗಲೂ ಹಿಂದೂ ಧರ್ಮ ಎಲ್ಲ ಅನಾಹುತಗಳನ್ನು ಎಲ್ಲದನ್ನು ಎದುರಿಸೆ. ಈಗ ಮೊಘಲರ ಕಾಲ ಬಂತು, ಎಲ್ಲರ ಕಾಲನೂ ಬ್ರಿಟಿಷರ ಕಾಲ ಬಂದಿದೆ. ಎಲ್ಲರ ಕಾಲ ಬಂದಾಗಲೂ ಮೆಟ್ಟಿ ನಿಂತು ಹಿಂದೂ ಧರ್ಮ ಇವತ್ತು ಉಳಿಯುತ್ತೆ, ಮುಂದನೇ ಉಳಿಯುತ್ತೆ. ಈ ಸಂಘಟನೆ ಅಗತ್ಯ ಏನಿಲ್ಲ, BJP ಅಗತ್ಯನೂ ಇಲ್ಲ, ಈ ಸಂಘಟನೆಗಳ ಅಗತ್ಯ ಇಲ್ಲ. ಹಿಂದೂ ಧರ್ಮ ಉಳಿಯುತ್ತೆ. ಹೌದಾ? 100% ಉಳಿಯುತ್ತೆ. ಅದನ್ನೇನು ಯಾರು ತೆಗಿಯೋಕೆ ಅಲ್ಲ. ಹೌದಂತ ಹೇಳಿದ್ರೆ ಈಗ 5000ದಿಂದ ಇದೆಯಲ್ಲ. ಈಗ ಈ ದೇಶದಲ್ಲಿ 500-600 ವರ್ಷ ಬೇರೆಯವರು ಆಡಳಿತ ಮಾಡಿದ್ರಲ್ಲ, ಏನು ಕಳೆದೋಗ್ಲಿಲ್ಲ ಅಲ್ಲ. ಇವತ್ತು ಇದೆ ತಾನೆ, ಇವತ್ತು ಇದೆಯಲ್ಲ, ಕಳೆದೋಗಿದೆಯಾ ಅದು?